ಹಾಯ್ ಫ್ರೆಂಡ್ಸ್, ಇದು ಯುಗಾದಿ ಹಬ್ಬದ ವ್ಲಾಗು. ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಬಾಗಿಲು ಸಾರಿಸ್ಬಿಟ್ಟು ರಂಗೋಲೆ ಬಿಟ್ಟೆ. ನಂತರ ದೇವ್ರ ಪೂಜೆ ಮುಗಿಸ್ದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಬೇವು ಬಂತು ಅಂತ ಜೀವನದಲ್ಲಿ ಕಹಿ ಘಟನೆಗಳು ನಡೆದರೆ ಅದನ್ನು ಎದುರಿಸ್ಕೊಂಡು ಬೆಲ್ಲ ತಿಂದು ಸಿಹಿಯಾಗಿ ಜೀವನದಲ್ಲಿ ಉತ್ಸಾಹವಾಗಿರಲಿ, ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಮಸಾಲೆ ದೋಸೆ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಚಟ್ನಿ ಎಲ್ಲ ಮಿಕ್ಸಿ ಮಾಡಿಕೊಂಡು ಆಲೂಗೆಡ್ಡೆ ಪಲ್ಯಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಒಗ್ಗರಣೆ ಹಾಕಿ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ಕೊಟ್ಟು ತಿಂಡಿ ಕೆಲಸ ಮುಗಿಸ್ದೆ. ಫ್ರೆಂಡ್ಸ್, ನಾನು ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕಾಯಿ ಹೋಳಿಗೆ ಮಾಡ್ತಾಯಿದ್ದೀನಿ. ನೆನ್ನೆನೇ ನಾನು ಹೂರಣ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಇವಾಗ ಸಾಂಬಾರಿಗೆ ರೆಡಿ ಮಾಡಿಬಿಟ್ಟು ಕಾಯಿ ಹೋಳಿಗೆ ಮಾಡ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಕಾಯಲ್ಲಿ ಮಾಡ್ಕೊಂಡಿದ್ದೀನಿ. ನನ್ನ 11 ಹೋಳಿಗೆ ಆಗ್ತಿದೆ. ಒಂದು ಕಾಯಿಗೆ 2 ಬೆಲ್ಲ ಹಾಕಿದ್ದೀನಿ. 2 ಅಥವಾ 2.5 ನಿಮಗೆ ಟೇಸ್ಟಿಗೆ ತಕ್ಕನಾಗ ಹಾಕ್ಕೋಬೋದು. ಕಾಯಿನ ಮಿಕ್ಸಿ ಮಾಡಿಕೊಂಡು ಸ್ವಲ್ಪ ಅಕ್ಕಿ ನೆನೆಸಿಟ್ಕೊಂಡಿದ್ದೆ, ಯಾಕೆಂದರೆ ಅದು ಬೈಂಡಿಂಗಿಗೆ ಬೇಕಾಗುತ್ತೆ. ಮತ್ತು 2 ಬೆಲ್ಲ ಹಾಕಿ ಪಾಕ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ತಟ್ಟಿ ಬೇಯಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಯುಗಾದಿ ಹಬ್ಬಕ್ಕೆ? ಏನು ವಿಶೇಷ? ಕಾಯಿ ಹೋಳಿಗೆನೋ ಕಡಲೆಬೇಳೆ ಹೋಳಿಗೆನೋ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ, ಹೋಳಿಗೆ ನನ್ನ ಮಗಂಗೆ ತುಂಬ ಇಷ್ಟ ಕಾಯಿ ಹೋಳಿಗೆ ಅಂದರೆ. ಅದಕ್ಕೋಸ್ಕರ ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ. ಎಲ್ಲ ಈಸಿ ಒಟ್ಟು. ನೋಡಿ, ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ತುಂಬ ಅಡ್ಡಿ ಆತಂಕಗಳು ಬರ್ತವೆ. ಇವಾಗ ನಾವು ಒಂದು ಯೂಟ್ಯೂಬ್ ಮಾಡ್ತೀವಿ ಅಂತಂದರೆ ಅದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಲೇಡೀಸ್ ಏನಾದರೂ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಅದಕ್ಕೆ ತುಂಬ ಅಡ್ಡಿ ಆತಂಕಗಳು ಬರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ನಾವು ಮುಂದೆ ಬರ್ತಾ ಇರಬೇಕು. ಇಲ್ಲ ಅಂದರೆ 4 ಗೋಡೆ ಮಧ್ಯದಲ್ಲೇ ಕೂತಿರ್ಬೇಕಾಗುತ್ತೆ. ಜೀವನದಲ್ಲಿ ಮುಂದೆ ಬರೋಕ್ಕೆ ಬಿಡಲ್ಲ. ಅದಕ್ಕೆ ನೀವೆಲ್ಲ ಯಾರೆಲ್ಲರಿಗೂ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ, ಅವರೆಲ್ಲ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳೋದೆ ನಿಮ್ಗೆ ಏನೇನು ಕಂಟೆಂಟ್ ಕೊಡಬೇಕು, ನಿಮ್ಮ ಕ್ರಿಯೇಟಿವ್ ಮೈಂಡಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಸಾಕು. ಜನಗಳು ಇವತ್ತಲ್ಲ ನಾಳೆ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ದೇವರಿರ್ತಾನೆ, ಅವನ ಆಶೀರ್ವಾದದಿಂದ ಏನು ಬೇಕಾದ್ರೂ ಸಾಧಿಸ್ಬೋದು. ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಮಾತ್ರ ದಯವಿಟ್ಟು ಅದರಲ್ಲೂ ಹೆಂಗಸರು ಅಂದ್ಕೊಳ್ಳೇಬಾರ್ದು. ತುಂಬ ಹೆಸಿಟೇಷನ್ ಇರುತ್ತೆ ಕೆಲವ್ರಿಗೆ ಮುಂದೆ ಬರೋದಕ್ಕೆ. ಬಟ್ ನಮ್ಮ ಮನೇಲಿ ನನಗೆ ತುಂಬ ಸಪೋರ್ಟ್ ಇದೆ. ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀನಿ. ಜನ ಎಲ್ಲ ಸಪೋರ್ಟ್ ಮಾಡಿ, ವ್ಯೂಸ್ ಕೊಡಿ. ನಿಮಗೇನು ಬೇಕು ಒಳ್ಳೆ ಕಂಟೆಂಟು ಅದನ್ನು ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ನೋಡಿ, ಹೋಳಿಗೆ ರೆಡಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಹೋಳಿಗೆ. ನಿಮಗೂ ಎಷ್ಟೊಂದು ತಿಂಡಿಗಳು ಮಾಡೋಕ್ಕೆ ಬರುತ್ತೆ, ಹೊಸ ಹೊಸ ರೆಸಿಪಿಗಳು ಬರುತ್ತೆ. ಅವನ್ನೆಲ್ಲ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಖಂಡಿತ ನಿಮಗೆ ಇವತ್ತಲ್ಲ ನಾಳೆ ಯಶಸ್ಸು ಸಿಕ್ಕೇ ಸಿಗುತ್ತೆ.
ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ ಈಗ ಹೋಳಿಗೆ ಎಲ್ಲ ರೆಡಿಯಾಗಿದೆ. ನೋಡಿ ನಮ್ಮನೆ ಕಾಯಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ನಂತರ ಈಗ ಅಡುಗೆ ಮಾಡಿಕೊಂಡು ಹೋಳಿಗೆ ಜೊತೆ ಊಟ ಮಾಡ್ತೀವಿ.